ನಮಸ್ಕಾರ, ನಾನು ನವಿತಾ ಜೈನ್. ಬಿಎಸ್ವೈ ಸೇನೆಗೆ ಖಾತೆಗಳ ಹಂಚಿಕೆ ಆಗಿದೆ. ಹೊಸ ಸಚಿವರಿಗೆ ಖಾತೆ ಹಂಚಿದ್ದಾರೆ ಸಿಎಂ ಬಿಎಸ್ ಯಡಿಯೂರಪ್ಪ. ಇಂಧನ, ಹಣಕಾಸು ಸೇರಿದಂತೆ ಪ್ರಮುಖ ಖಾತೆಗಳನ್ನ ತಮ್ಮಲ್ಲೇ ಇಟ್ಟುಕೊಂಡಿದ್ದಾರೆ. ಅಂತೂ ಇಂತೂ ಅಳೆದು ತೂಗಿ ಈಗ ನೂತನ ಸಚಿವರಿಗೆ ಖಾತೆಗಳ ಹಂಚಿಕೆಯನ್ನ ಮಾಡಲಾಗಿದೆ. ಆ ಒಂದು ಖಾತೆಗಳಲ್ಲಿ ಕೆಲವೊಂದಷ್ಟು ಖಾತೆಗಳನ್ನ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಇಂಧನ, ಹಣಕಾಸು ಸೇರಿದಂತೆ ಸಾಕಷ್ಟು ಪ್ರಮುಖ ಖಾತೆಗಳನ್ನು ತಮ್ಮ ಬಳಿ ಇಟ್ಕೊಂಡಿದ್ದಾರೆ. ಪಟ್ಟು ಹಿಡಿದು ಕಡೆಗೂ ಗೆದ್ದಿದ್ದಾರೆ ಸಾಹುಕಾರ್. ಜಲ ಸಂಪನ್ಮೂಲ ಖಾತೆಯೊಂದಿಗೆ ಬೆಳಗಾವಿ ಉಸ್ತುವಾರಿಯನ್ನೂ ಪಡೆದುಕೊಳ್ಳುವುದರಲ್ಲಿ ಸಕ್ಸಸ್ ಅನ್ನ ಕಂಡಿದ್ದಾರೆ. ಬೆಳಗಾವಿಯಲ್ಲಿ ಹಿಡಿತ ಸಾಧಿಸೋದಕ್ಕೆ ಈಗ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಆದ್ರೆ ಜಲ ಸಂಪನ್ಮೂಲ ಖಾತೆಯನ್ನ ಕೇಳಿದ್ದಂತಹ ಬಸವರಾಜ ಬೊಮ್ಮಾಯಿಗೆ ನಿರಾಸೆಯಾಗಿದೆ. ಜಲ ಸಂಪನ್ಮೂಲದ ಬದಲಾಗಿ ಕೃಷಿ ಖಾತೆಯನ್ನ ಹಂಚಿಕೆ ಮಾಡಲಾಗಿದೆ. ಲಕ್ಷ್ಮಣ್ ಸವದಿ ಬಳಿ ಇದ್ದ ಕೃಷಿ ಖಾತೆಯನ್ನ ಬಿಎಸ್ ಯಡಿಯೂರಪ್ಪ ಕಿತ್ತುಕೊಂಡಿದ್ದಾರೆ. ಬಿಎಸ್ವೈ ಸೇನೆ ಯಾವ ರೀತಿ ಆಗಿದೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಬಿಎಸ್ ಯಡಿಯೂರಪ್ಪ ಬಳಿ ಹಣಕಾಸು, ಇಂಧನ, ಬೆಂಗಳೂರು ಅಭಿವೃದ್ಧಿ, ಡಿಪಿಎಆರ್ ಖಾತೆಗಳು ಇದೆ. ಇನ್ನು ಗೋವಿಂದ ಕಾರಜೋಳ ಡಿಸಿಎಂ ಅವರ ಬಳಿಯಲ್ಲಿ ಸಮಾಜ ಕಲ್ಯಾಣ, ಹಾಗೆಯೇ ಲೋಕೋಪಯೋಗಿ, ಜೊತೆಗೆ ಬೀಳಗಿಯ ಉಸ್ತುವಾರಿ ಕೂಡ ಅವರ ಬಳಿ ಇದೆ. ಮತ್ತೊಬ್ಬ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ ಮಲ್ಲೇಶ್ವರ ಉಸ್ತುವಾರಿ, ಹಾಗೆಯೇ ಲಕ್ಷ್ಮಣ್ ಸವದಿ ಡಿಸಿಎಂ ಅವರ ಬಳಿ ಸಾರಿಗೆ ಖಾತೆ ಮಾತ್ರ ಇದೆ, ಕೃಷಿ ಖಾತೆ ಇಲ್ಲ. ಇನ್ನು ಶ್ರೀರಾಮುಲು ಅವರ ಬಳಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಹಾಗೆಯೇ ಹಿಂದುಳಿದ ವರ್ಗಗಳ ಕಲ್ಯಾಣ ಖಾತೆ ಇದೆ. ಸಿಟಿ ರವಿ ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ, ಯುವಜನ ಸಬಲೀಕರಣ ಮತ್ತು ಕ್ರೀಡೆ ಖಾತೆ ಇದೆ. ಬಸವರಾಜ ಬೊಮ್ಮಾಯಿ ಅವರ ಬಳಿ ಈಗ ಗೃಹದ ಜೊತೆಗೆ ಕೃಷಿ ಖಾತೆಯನ್ನ ಕೂಡ ಅವರಿಗೆ ನೀಡಲಾಗಿದೆ. ಹೊಸ ಖಾತೆಯನ್ನಂತೂ ಹಂಚಿಕೆ ಮಾಡಲಾಗಿದೆ. ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗ್ತಾನೆ. ಸಾಕಷ್ಟು ನೂತನ ಸಚಿವರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡ್ ಬನ್ನಿ. ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದು. ಸಹಕಾರ ಖಾತೆ ಕೊಟ್ಟಿದ್ದಾರೆ. ನನಗೆ ಸ್ವಲ್ಪ ಅನುಭವ ಇದೆ, ತಿಳುವಳಿಕೆ ಇದೆ. ಅದರಲ್ಲಿ ನಿಭಾಯಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತೇನೆ. ನೀವು ಕೇಳಿದ ಖಾತೆ ಕೊಟ್ಟಿಲ್ಲ ಅನ್ನೋದು ನಾವು ಕೇಳಲಿಲ್ಲ, ನಾವು ಖಾತೆ ಕೇಳಲಿಲ್ಲ. ಅವ್ರು ಕೇಳಿದ್ರೆ ನಿಮ್ಗೆ ಯಾವ ಖಾತೆ ಬೇಕು ಅಂತ ಕೇಳಿದ್ರೆ ಈ ಖಾತೆ ಬೇಕು ಅಂತ ಹೇಳ್ತೀವಿ ಅಂತ ಹೇಳಿ ಅವ್ರು ಕೇಳಲಿಲ್ಲ, ನಾವು ಹೇಳಲಿಲ್ಲ. ಕೆಲವು ತೊಂದರೆಗಳಿರ್ತದಲ್ಲ, ಈಗ ರಾಜಕಾರಣ ಮತ್ತು ಈ ಎಲ್ಲ ಇದರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಯಾವುದು ಕೂಡ ಈಗ ಕೈಯಲ್ಲಿ 5 ಬೆರಳು ಸರಿ ಇದೆಯಾ, ಎಲ್ಲ ಒಂದು ಲೆವೆಲಲ್ಲಿ ಇದೆಯಾ, ಇಲ್ಲ. ಅದಕ್ಕೆ ಈ ಒಂದು ಫ್ಯಾಮಿಲಿ ಅಂದಮೇಲೆ ಹಲವಾರು ತೊಂದರೆಗಳು. ಮನೆಯೇ ಅಂದರೆ ಒಂದು ಕಷ್ಟ. ಹಾಗಾಗಿ ಇಡೀ ರಾಜ್ಯದ ರಾಜಕಾರಣನ ಒಂದು ಮುಖ್ಯಮಂತ್ರಿ ನಿಭಾಯಿಸಬೇಕಲ್ಲ. ಕೆಲವು ಸಂದರ್ಭಗಳು ಆಗಿರುತ್ತೆ, ಅದನ್ನು ಖಂಡಿತ ಮುಖ್ಯಮಂತ್ರಿ ನಿಭಾಯಿಸಿದ್ದಾರೆ. ನಾನು ಅವ್ರು ಮಾತಾಡ್ಕೊಂಡಿದ್ದು ಬೇರೆ ಇದೆ, ತಾವು ಹೇಳ್ತಾ ಇರೋದು ಬೇರೆ ಇದೆ. ಹಾಗಾಗಿ ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೇನೆ. ಈಗ ಮಂತ್ರಿಗಳಾಗಿದೆ, ತಾವು ಹೇಳುವಂಗೆ ಒಂದು ಇಲಾಖೆಯನ್ನು ವಹಿಸ್ಕೊಟ್ಟಿದ್ದಾರೆ. ಆ ಇಲಾಖೆಗೆ ಈ ರಾಜ್ಯದ ಜನರಿಗೆ ಅದರಿಂದ ಒಳ್ಳೇದಾಗಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ. ಸಂಪುಟ ವಿಸ್ತರಣೆಯಾಗಿ ಖಾತೆ ಹಂಚಿಕೆ ಆಗ್ತಿರುವಾಗಲೇ ಉಮೇಶ್ ಕತ್ತಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ನನಗಂತೂ ಸಿಎಂ ಸ್ಥಾನವೇ ಸಿಗುವ ಯೋಗ್ಯತೆ ಇದೆ ಅಂತ ಹೇಳಿದ್ದಾರೆ. ನಾವು ಹುಕ್ಕೇರಿ ಕ್ಷೇತ್ರದ ಶಾಸಕನಾಗಿ ಮುಂದುವರಿತಾ ಇದ್ದೀವಿ. ಹಾಗಾಗಿ ಮಂತ್ರಿ ಸ್ಥಾನ ಸಿಗಲಿಲ್ಲ ಅನ್ನೋ ಪ್ರಶ್ನೆಕ್ಕಿಂತ ಈಗಾಗಲೇ 13 ವರ್ಷ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಅದು ಸೀನಿಯರ್ ಇದ್ದೀನಿ. ಹೊಸದಾಗಿ ಆಗೋರಿಗೆಲ್ಲ ಸ್ಥಾನವನ್ನು ಕೊಟ್ಟಿದ್ದಾರೆ, ತಪ್ಪೇನಿದೆ. ನಾನು ನನ್ನ ಜೀವನದಾಗ ಯಾರಿಗೂ ನನ್ನ ಹೆಂಡತಿ ಕೂಡ ಮುಗಿಸ್ಕೊಳ್ಳೋಂಗಿಲ್ಲ. ಇನ್ನು ಯಡಿಯೂರಪ್ಪನ ಜೊತೆ ಪ್ರಶ್ನೆ ಇರುವುದಿಲ್ಲ. ನನ್ನ ಯೋಗ್ಯತೆಗೆ ನಾನು ರಾಜ್ಯದ ಮಂತ್ರಿ ಆಗಲೇಬೇಕು. ಅದ್ರ ಜೊತೆ ಯಡಿಯೂರಪ್ಪನವರಿದ್ದಂಥ ಜಾಗನೂ ನನಗೆ ಸಿಗಲೇಬೇಕು, ಮುಖ್ಯಮಂತ್ರಿ ಸ್ಥಾನ ಸಿಗಲೇಬೇಕು. ಆ ದಿಶೆಯಲ್ಲಿ ನನ್ನ ಪ್ರಯತ್ನ ಐತಿ. ಆ ಪ್ರಯತ್ನದಲ್ಲಿ ದೇವರ ಆಶೀರ್ವಾದ ಮಾಡಿದ್ರೆ ನೋಡೋಣ. ಮಾತು ಮಾತಿಗೂ ಪದೇ ಪದೇ ಕುಕ್ಕೋ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತೆ ಕುಟುಕಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಸುಭದ್ರ ಆಗಿ ಇರಬೇಕು ಅನ್ನೋದಾದ್ರೆ ಕೂಡಲೇ ಶಾಸಕಾಂಗ ಪಕ್ಷದ ಸಭೆ ಕರೆಯಿರಿ ಅಂತ ಹೇಳಿ ಯತ್ನಾಳ್ ಸಿಎಂಗೆ ಆಗ್ರಹ ಮಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಪ್ರಾದೇಶಿಕ ಅಸಮಾನತೆ, ಬಜೆಟ್ನಲ್ಲಿ ಹಣ ಮೀಸಲು ಬಗ್ಗೆ ಶಾಸಕರೊಂದಿಗೆ ಚರ್ಚೆ ಮಾಡಬೇಕು. ಬಿಎಸ್ವೈ ಯಾಕೆ ಕೇವಲ ಉಮೇಶ್ ಕತ್ತಿ ಹೆಸರು ಮಾತ್ರ ಹೇಳ್ತಿದಾರೋ ಗೊತ್ತಿಲ್ಲ. ಸಚಿವ ಸಂಪುಟ ಈಗ ಕೇವಲ ಬೆಂಗಳೂರು ಬೆಳಗಾವಿಗೆ ಅನ್ನುವಂತಾಗಿದೆ ಅನ್ನುವ ಮಾತನ್ನ ಹೇಳಿದ್ದು ಬಸನಗೌಡ ಪಾಟೀಲ್ ಯತ್ನಾಳ್. ಬಿಜೆಪಿ ಶಾಸಕರೇನು ಆಯ್ಕೆಯಾಗಿ ಬಂದಿದ್ದಾರೆ, ಅದರ ಅಭಿವೃದ್ಧಿ ಸಲುವಾಗಿ ಮತ್ತು ಇವತ್ತೇನು ಸಚಿವ ಸಂಪುಟದಲ್ಲಿ
ಪ್ರಾದೇಶಿಕವಾದಂಥ ನ್ಯಾಯ ಕೊಡಬೇಕು ಅನ್ನೋ ಉದ್ದೇಶದಿಂದ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳಕಳಿ ಮನವಿ ಮಾಡಿಕೊಂಡಿದ್ದೇನೆ. ಶಾಸಕಾಂಗ ಪಕ್ಷದ ಸಭೆ ಕರೆದು ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಬಜೆಟ್ ಆಗಲಿ ಈ ಅಸಮಾನತೆ ಹೋಗಲಾಡಿಸಲಿಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಿಕ್ಕೆ ನಾನು ಪತ್ರವನ್ನು ಬರೆದಿದ್ದೇನೆ. ಶಾಸಕರಲ್ಲಿ ಒಂದು ರೀತಿ ದುಗುಡ ನಿರ್ಮಾಣ ಆಗಿದೆ. ಒಬ್ಬರದೇ ಹೆಸರು ಹೇಳಬಾರದು. ಅವರು ಪ್ರಾದೇಶಿಕ ಸಮಾನತೆ ದೃಷ್ಟಿಯಿಂದ ನಾನು ಒಂದು ಒಳ್ಳೆಯ ಸಚಿವ ಸಂಪುಟವನ್ನು ಕೊಡ್ತೀನಿ, ಉತ್ತರ ಕರ್ನಾಟಕದ ಸಚಿವರಿಗೆ ಒಳ್ಳೆ ಖಾತೆಗಳನ್ನು ಕೊಡ್ತೀನಿ ಅನ್ನೋಂಥದ್ದು ಹೇಳಬೇಕಾಗಿತ್ತು. ಅದೇ ಇವತ್ತು ಪ್ರಶ್ನೆ ಬಂದಿದ್ದು. ಅದನ್ನೇ ನಾವು ಚರ್ಚೆ ಮಾಡ್ತೀವಿ ಅಲ್ಲಿ ಶಾಸಕಾಂಗ ಪಕ್ಷದಲ್ಲಿ. ಅವರಿಗೆ 3 ವರ್ಷ ಮುಖ್ಯಮಂತ್ರಿ ಸುರಕ್ಷಿತವಾಗಿ ದಡ ಮುಟ್ಟಬೇಕಾದ್ರೆ ಈ ರೀತಿ ಎಲ್ಲರನ್ನೂ ವಿಶ್ವಾಸ ಹೋಗೋದು ಅವಶ್ಯ. ಇನ್ನು ಬಿಎಸ್ವೈ ಸರ್ಕಾರವನ್ನ ದರಿದ್ರ ಸರ್ಕಾರ ಅಂತ ಪದೇ ಪದೇ ಕೆಣಕ್ತಾ ಇರುವ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಖಾಲಿ ಆಗ್ಬಿಡದೆ ದುಡ್ಡಿಲ್ಲ, ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ, ಟೀಚರ್ಸ್ಗಳು ಸಂಬಳ ಕೊಟ್ಟಿಲ್ರಿ. ಆಮೇಲೆ 15ನೇ ತಾರೀಕಿನವರೆಗೆ ಈ ತಿಂಗಳವರೆಗೆ ಆಮೇಲೆ ಟ್ರೆಜರಿಯಿಂದ ಏನು ಡ್ರಾ ಮಾಡೋಗಿಲ್ಲ, ಇವರು ದುಡ್ಡನ್ನ ಖರ್ಚಿಗೆ ದುಡ್ಡು ಕೊಡೋಗಿಲ್ಲ. ಈಗೇನಾಗಿದೆ, ಫೆಬ್ರವರಿ 15ಕ್ಕೆ ಶುರು ಮಾಡ್ಕೊಂಡ್ಬಿಟ್ಟವ್ರು. ಯಾಕೆ? ನೀನೇನು ದಾರಿದ್ರೆ ಅಂತ ಹೇಳಿದೆ, ನೀನೇನಂತ ಹೇಳ್ಬೇಕು? ಬಹಳ ಖಜಾನೆ ತುಂಬಿ ತುಳುಕ್ತಾ ಇದೆ ಅಂತ ಹೇಳ್ಬೇಕಾ? ಬರೀ ಬುರುಡೆ ಹೊಡ್ಕೊಂಡು ತಿರುಗಾಡೋದು ಸರ್ಕಾರ. ಯಡಿಯೂರಪ್ಪ ದರಿದ್ರ ಸರ್ಕಾರದ ಮುಖ್ಯಸ್ಥನಾಗಿದ್ದಾರೆ ಅಂತ ಹೇಳಿದೆ. ಹಾಗೆ ಎಲ್ಲರೂ ಯಡಿಯೂರಪ್ಪ ಹೇಳಿದಾರ ತೋರಿಸ್ಲಿ ನೋಡೋಣ, ಅಥವಾ ಜಗದೀಶ್ ಶೆಟ್ಟರು ವಿರೋಧ ಪಕ್ಷದ ನಾಯಕರಾಗಿದ್ರು ಯಾವತ್ತಾರು ನಮ್ಮ ಚೆಕ್ ಬೌನ್ಸ್ ಆಗಿದೆ ಅಂತ ತೋರಿಸ್ಲಿ ನೋಡೋಣ. ಭೀಕರವಾದಂಥ ಪ್ರವಾಹ ಬಂದಿತ್ತಲ್ಲಪ್ಪ, ಬೆಳೆ ಪರಿಹಾರ ಪೂರ್ಣ ಕೊಟ್ಟಿದ್ದಾರ? ಪ್ರೈಮ್ ಮಿನಿಸ್ಟರ್ಗೆ ಇವತ್ತಿನವರೆಗೆ ಹೋಗಿ ಒತ್ತಾಯ ಮಾಡಿದಾರ ದುಡ್ಡು ಕೊಡಿ ನಮಗೆ ಪ್ರವಾಹಕ್ಕೆ ಅಂತ? 25 ಜನ ಎಂಪಿಗಳು ಯಾವ ತರ ಹೋಗಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ ಹೇಳ್ರಿ? 25 ಜನ ಎಂಪಿಗಳಿದ್ದಾರೆ ಅವರು ಅಲ್ವಾ? ಒಂದಿನ ಆದರೂ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ, ಅಥವಾ ಇವರು ನಮ್ಮ ಶಾ ಅವ್ರನ್ನ ಭೇಟಿ ಮಾಡಿ, ಅಥವಾ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಒಂದಿನ ಒತ್ತಾಯ ಮಾಡಿದ್ದಾರೆ? ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವ ಚಿದಾನಂದ್ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ್ ಪಟೇಲ್, ಅಂತೂ ಇಂತೂ ಅಳೆದುಗಿ ಖಾತೆ ಹಂಚಿಕೆ ಆಗಿದೆ. ಆದ್ರೆ ಒಂದಷ್ಟು ಶಾಸಕರುಗಳಿಗೆ ಆಗಿರ್ಬೋದು, ಒಂದಷ್ಟು ನೂತನ ಸಚಿವರಿಗೂ ಕೂಡ ಅಸಮಾಧಾನ ಇದೆ ಅಂತ ಹೇಳಿ ಅವರ ಮಾತಿನಿಂದನೇ ಗೊತ್ತಾಗ್ತಾ ಇದೆ. ಇನ್ನೊಂದಷ್ಟು ಜನರ ಖಾತೆಯನ್ನು ತೆಗೆದು ಇನ್ನೊಬ್ಬರಿಗೆ ಕೊಡುವಂತಹ ಪ್ರಯತ್ನಗಳು ಕೂಡ ಆಗಿದೆ. ಅದರ ಜೊತೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಒಂದಷ್ಟು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಉಮೇಶ್ ಕತ್ತಿ ಹೇಳಿದ್ದಾರೆ. ಒಟ್ಟಾರೆ ಯಾವ ರೀತಿಯ ಡೆವಲಪ್ಮೆಂಟ್ಸ್ ಬಿಜೆಪಿ ವಲಯದಲ್ಲಿ, ಸರ್ಕಾರದ ವಲಯದಲ್ಲಿ ಆಗ್ತಾ ಇದೆ? ನವಿತಾ ಜೈನ್, ಈಗಾಗಲೇ 10 ಜನ ನೂತನ ಸಚಿವರುಗಳಿಗೆ ಖಾತೆಯನ್ನ ಹಂಚಿಕೆ ಮಾಡಿ ಮುಖ್ಯಮಂತ್ರಿಗಳು ಇದೀಗ ಪಟ್ಟಿ ಕೂಡ ರಾಜ್ಯ ಭವನದಿಂದ ಬಂದಿದೆ, ಈಗ ಬಿಡುಗಡೆಯಾಗಿದೆ. ಇದರ ಬೆನ್ನಲ್ಲೇ ನೂತನ ಸಚಿವರು ಬಹಳಷ್ಟು ಜನರು ತಮ್ಮದೇ ಆದ ಏನು ಖಾತೆಯನ್ನು ಕೇಳಲಿಕ್ಕೆ ಮತ್ತು ಮುಖ್ಯಮಂತ್ರಿಗಳ ಬೇಡಿಕೆಯನ್ನು ಕೂಡ ಇಟ್ಟಿದ್ದು. ಅದರಲ್ಲೇ ಪ್ರಮುಖವಾಗಿ ಡಾಕ್ಟರ್ ಸುಧಾಕರ್ ಅವರು ತಮಗೆ ಇಂಧನ ಖಾತೆಯನ್ನು ಕೊಡಿ, ಇಂಧನ ಖಾತೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ಅಂತ ಕಳೆದ ಒಂದು ವಾರದಿಂದ ಮುಖ್ಯಮಂತ್ರಿಗಳಿಗೆ ದುಂಬಾಲು ಬಿದ್ದಿದ್ರು. ಆದರೆ ಮುಖ್ಯಮಂತ್ರಿಗಳು ಡಾಕ್ಟರ್ ಸುಧಾಕರ್ ಹೇಳುವ ಪ್ರಕಾರ ಸುಧಾಕರ್ಗೆ ಇಂಧನ ಖಾತೆಯನ್ನು ಕೊಡ್ತಾರೆ ಅಂತ ಹೇಳಲಾಗ್ತದೆ. ಇದೀಗ ವೈದ್ಯಕೀಯ ಶಿಕ್ಷಣ ಸಚಿವ ಸ್ಥಾನವನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಸುಧಾಕರ್ ಕೂಡ ತನ್ನ ಆಪ್ತರ ಬಳಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಮತ್ತೊಂದು ಕಡೆ ಬಿಸಿ ಪಾಟೀಲ್ ರವರು ನನಗೆ ಗೃಹ ಖಾತೆ ಕೊಟ್ಟರೆ ನಾನು ಸರಿಯಾಗಿ ನಿರ್ವಹಿಸ್ತೀನಿ, ಜೊತೆಗೆ ಕೃಷಿ ಖಾತೆಯನ್ನು ಕೊಡಲಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ಬೇಡಿಕೆಯನ್ನು ಇಟ್ಟಿದ್ರು ಮತ್ತು ನೇರವಾಗಿ ಮಾಧ್ಯಮಗಳ ಮುಂದೆ ಕೂಡ ತಮ್ಮ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ರು. ಇದೀಗ ಬಿಸಿ ಪಾಟೀಲ್ ರವರಿಗೆ ಅರಣ್ಯ ಖಾತೆಯನ್ನು ಕೊಟ್ಟಿರುವಂಥದ್ದು ಬಿಸಿ ಪಾಟೀಲ್ ರವರಿಗೆ ಮತ್ತಷ್ಟು ಎಲ್ಲೊಂದು ಕಡೆ ಅಸಮಾಧಾನಕ್ಕೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ. ಈ ಎಲ್ಲದರ ನಡುವೆ ಕೂಡ ಪ್ರಮುಖವಾಗಿ ಜಲಸಂಪನ್ಮೂಲ ಖಾತೆಯತ್ತ ಕಣ್ಣಿಟ್ಟಿದ್ದಂಥ ರಮೇಶ್ ಜಾರಕಿಹೊಳಿ, ಬಿಜೆಪಿ ಹೈಕಮಾಂಡ್ ಯಾವುದೇ ಕಾರಣ ಕೂಡ ಜಲಸಂಪನ್ಮೂಲ ಖಾತೆಯನ್ನು ರಮೇಶ್ ಜಾರಕಿಹೊಳಿಗೆ ಕೊಡಬಾರದು ಮತ್ತು ಜಲಸಂಪನ್ಮೂಲ ಖಾತೆ ಬಹಳಷ್ಟು ಅನುಭವ ಇರತಕ್ಕಂಥವರಿಗೆ ಮತ್ತು ವಕೀಲರ ಜೊತೆ ನಿಕಟ ಸಂಪರ್ಕ ಇರುವಂಥವರಿಗೆ ಮತ್ತು ಒಂದಷ್ಟು ಈ ಜಲವಿವಾದಗಳ ಬಗ್ಗೆ ಮಾಹಿತಿ ಇರುವಂಥವ್ರಿಗೆ ಕೂಡ ಯಾವುದೇ ಕಾರಣಕ್ಕೂ ಕೂಡ ರಮೇಶ್ ಜಾರಕಿಹೊಳಿ ಕೊಡಬೇಡಿ ಅಂತೇಳಿ ಸೂಚನೆ ಕೊಟ್ಟಿದ್ರು. ಆ ಸೂಚನೆ ಮೇರೆಗೆ ಕೂಡ ಇದೀಗ ಅನಿವಾರ್ಯವಾಗಿ ಜಲಸಂಪನ್ಮೂಲ ಖಾತೆಯನ್ನು ರಮೇಶ್ ಜಾರಕಿಹೊಳಿ ಕೊಡುವ ಮುಖಾಂತರ ರಮೇಶ್ ಜಾರಕಿಹೊಳಿ ಬೇಡಿಕೆಯನ್ನು ಮುಖ್ಯಮಂತ್ರಿಗಳು ಈಡೇರಿಸಿದರೆ ಆ ಮುಖಾಂತರ ಡಿ.ಕೆ. ಶಿವಕುಮಾರ್ ಮೇಲಿನ ಹಠವನ್ನ ಎಲ್ಲ ಒಂದು ಕಡೆ ಸಾಧಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ. ಡಿ.ಕೆ. ಶಿವಕುಮಾರ್ ಜಲಸಂಪನ್ಮೂಲ ಖಾತೆಯನ್ನು ನಿರ್ವಹಿಸುತ್ತಿದ್ರು, ಹಾಗಾಗಿ ನನಗೆ ಅದೇ ಖಾತೆ ಬೇಕು, ನಾನು ಕೂಡ ವಕೀಲರ ಜೊತೆ ಸಂಪರ್ಕ ಮಾಡಿ ಜಲವಿವಾದಗಳ ಬಗ್ಗೆ ಅಧ್ಯಯನ ಮಾಡಿ ಖಾತೆಯನ್ನು ಯಶಸ್ವಿಯಾಗಿ ನಿರ್ವಹಿಸ್ತೀನಿ ಅಂತೇಳಿ ಮುಖ್ಯಮಂತ್ರಿಗಳಿಗೆ ದುಂಬಾಲು ಬಿದ್ದಿದ್ರು. ಅನಿವಾರ್ಯವಾಗಿ ಮುಖ್ಯಮಂತ್ರಿಗಳು ಎಲ್ಲೊಂದು ಕಡೆ ರಮೇಶ್ ಜಾರಕಿಹೊಳಿ ಅವರಿಗೆ ಜಲಸಂಪನ್ಮೂಲ ಖಾತೆಯನ್ನು ಕೊಡಲಿಲ್ಲ ಅಂದ್ರೆ ಇಲ್ಲೊಂದು ಕಡೆ ಶೀತಲ ಸಮರಕ್ಕೆ ಕಾರಣವಾಗುತ್ತೆ, ಮತ್ತೆ ಬಂಡಾಯ ಹೇಳುವ ಸಾಧ್ಯತೆ ಇದೆ ಎಂಬ ಆತಂಕದಲ್ಲಿ ಜಲಸಂಪನ್ಮೂಲ ಖಾತೆಯನ್ನ ರಮೇಶ್ ಜಾರಕಿಹೊಳಿ ಅವರಿಗೆ ಕೊಟ್ಟಿದ್ದಾರೆ. ಈ ಎಲ್ಲದರ ನಡುವೆ ಇದೀಗ ಗೃಹ ಖಾತೆ ನನಗೆ ಕೇವಲ ಅದು ಸೆಲೀಟ್ ಹೊಡೆಯುವ ಖಾತೆ ಆಗಿತ್ತು, ಹಾಗಾಗಿ ಗೃಹ ಖಾತೆ ಬದಲು ನನಗೆ ಲೋಕೋಪಯೋಗಿ ಅಥವಾ ಜಲಸಂಪನ್ಮೂಲ ಖಾತೆಯನ್ನು ಕೊಡಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಮನವಿಯನ್ನು ಮಾಡಿಕೊಂಡಿದ್ರು. ಇದೀಗ ಮುಖ್ಯಮಂತ್ರಿಗಳು ಹೆಚ್ಚುವರಿಯಾಗಿ ಅಂದ್ರೆ ಗೃಹ ಖಾತೆಯ ಜೊತೆಗೆ ಹೆಚ್ಚುವರಿಯಾಗಿ ಕೃಷಿ ಖಾತೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಒಂದು ಕಡೆಯಲ್ಲಿ ಬಸವರಾಜ ಬೊಮ್ಮಾಯಿ ಅವರ ಬೇಡಿಕೆಯನ್ನ ಪರೋಕ್ಷವಾಗಿ ಈಡೇರಿಸಿದಂತೆ ಆಗಿದೆ ಅಂತಲೇ ಹೇಳಲಾಗ್ತಿದೆ. ನವಿತಾ ಜೈನ್, ಒಟ್ಟಾರೆ ಇನ್ನು ಉಳಿದಂತ ಸಚಿವರುಗಳಿಗೆ ಅದರಲ್ಲಿ ಪ್ರಮುಖವಾಗಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಮೇಲೆ ಎಸ್.ಟಿ. ಸೋಮಶೇಖರ್ ಅವರು ಕಣ್ಣಿಟ್ಟಿದ್ರು. ಆದ್ರೆ ಸಹಕಾರ ಖಾತೆಯನ್ನು ಕೊಡುವ ಮುಖಾಂತರ ಎಲ್ಲ ಒಂದು ಕಡೆ ಎಸ್.ಟಿ. ಸೋಮಶೇಖರ್ ಆಸೆಗೆ ಕೂಡ ತಣ್ಣೀರು ಹರಿಚಿದ್ದಾರೆ ಅಂತ ಹೇಳಲಾಗ್ತಿದೆ. ಸದ್ಯ ಇದೀಗ ಪ್ರಮುಖ ಖಾತೆಗಳಾಗಿರ್ತಕ್ಕಂಥ ಇಂಧನ ಮತ್ತು ಬೆಂಗಳೂರು ನಗರಾಭಿವೃದ್ಧಿ
ಖಾತೆಯನ್ನ ಮುಖ್ಯಮಂತ್ರಿಗಳೇ ಉಳಿಸಿಕೊಂಡಿರುವಂತದ್ದು. ಆ ಮುಖಾಂತರ ಇವೆರಡು ಪ್ರಮುಖ ಖಾತೆಗಳು ಅಂತ ಹೇಳಲಾಗ್ತಿದೆ. ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ಈಗಾಗಲೇ ಆರ್ ಅಶೋಕ್ ಮತ್ತು ಡಾಕ್ಟರ್ ಅಶ್ವಥ್ ನಾರಾಯಣ್ ನಡುವೆ ಕಿತ್ತಾಟ ಇರೋದ್ರಿಂದ ಮುಖ್ಯಮಂತ್ರಿಗಳು ಈ ಕಿತ್ತಾಟಕ್ಕೆ ಆಸ್ಪದ ಕೊಡಬಾರದೆ ಮೈನೆಲೆಯಲ್ಲಿ ತಾವೇ ಇಟ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಿದೆ. ನವಿತಾ ಜೈನ್. ಎಸ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಡೀಟೇಲ್ಸ್ಗೆ. ಒಟ್ಟಾರೆ ಈಗ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಮಾಡಲಾಗಿದೆ. ಆ ಖಾತೆ ಹಂಚಿಕೆ ವಿಚಾರದಲ್ಲಿ ಒಂದಷ್ಟು ಅಸಮಾಧಾನಗಳು ಈಗ ಕಾಣಿಸ್ತಾ ಇದೆ. ನಾವು ಕೇಳಿದ ಖಾತೆ ಬೇರೆ, ಇಲ್ಲಿ ಕೊಟ್ಟಿರುವಂತಹ ಖಾತೆ ಬೇರೆ, ನಾವು ನಿಭಾಯಿಸೋದಕ್ಕೆ ಸಮರ್ಥರಂತಹ ಖಾತೆಯನ್ನು ಕೊಡಬಹುದಾಗಿತ್ತು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇವೆಲ್ಲದರ ಮಧ್ಯೆ ಒಂದಷ್ಟು ಖಾತೆಗಳನ್ನ BS ಯಡಿಯೂರಪ್ಪ ಅವರೇ ತಮ್ಮ ಬಳಿಯೇ ಇಟ್ಕೊಂಡಿದ್ದಾರೆ. ಒಂದಷ್ಟು ಖಾತೆಗಳನ್ನ ಹೆಚ್ಚುವರಿ ಖಾತೆಗಳನ್ನ ನೀಡಲಾಗಿದೆ, ಇನ್ನೊಂದಷ್ಟು ಖಾತೆಗಳನ್ನ ತೆಗೆದು ನೂತನ ಸಚಿವರಿಗೆ ನೀಡಲಾಗಿದೆ. ಈಗ ಎಲ್ಲದರ ಮಧ್ಯೆ ಇರುವಂತದ್ದು ಈ ಎಲ್ಲ ನೋವು, ಬೇಸರ, ಅಸಮಾಧಾನವನ್ನ ಸಮಾಧಾನ ಮಾಡುವಂತಹ ಶಮನಗೊಳಿಸುವ ಪ್ರಯತ್ನ ಹೇಗ್ ಮಾಡ್ತಾರೆ BS ಯಡಿಯೂರಪ್ಪ ಅನ್ನೋದು. ಇನ್ನಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಕರ್ನಾಟಕ ಬಂದ್ ಗಮನಿಸಿ, ಫೆಬ್ರವರಿ 13ಕ್ಕೆ ಕರ್ನಾಟಕ ಸ್ತಬ್ಧವಾಗಲಿದೆ. ಕನ್ನಡ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. 400ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಕನ್ನಡ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟ ಹಿನ್ನೆಲೆಯಲ್ಲಿ 400ಕ್ಕೂ ಹೆಚ್ಚು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಸೂಚಿಸಿ ಈ ಒಂದು ಬಂದ್ನಲ್ಲಿ ನಾವು ಪಾಲ್ಗೊಳ್ತೀವಿ ಅನ್ನುವಂತಹ ಮಾಹಿತಿಯನ್ನ ನೀಡಿವೆ. ಸರೋಜಿನಿ ಮಹಿಷಿ ವರದಿಗೆ ಜಾರಿಗೆ ಆಗ್ರಹಿಸಿ ಬಂಧನ ನಡೆಸಲಾಗುತ್ತೆ. ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕಲ್ಪಿಸಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡಿ ಈ ಬಂದ್ ನಡೆಯಲಿದೆ. ಐಟಿಬಿಟಿಯಲ್ಲಿ ಕನ್ನಡಿಗರಿಗೆ ಮೀಸಲಾತಿಗೆ ಆಗ್ರಹವನ್ನ ಮಾಡಿ ಬಂದ್ ನಡೆಯಲಿದೆ. ಓಲಾ, ಊಬರ್, ಆಟೋ, ಟ್ಯಾಕ್ಸಿ ಸಂಘ ಈ ಬಂದ್ಗೆ ಬೆಂಬಲವನ್ನ ನೀಡಿದೆ. ಖಾಸಗಿ ಶಾಲಾ ಕಾಲೇಜುಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಕಾರ್ಮಿಕ ಸಂಘಟನೆಗಳಿಂದ ಬಂದ್ಗೆ ಬೆಂಬಲ ಸಿಕ್ಕಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಬಸ್ಗಳ ಸಂಚಾರ ಯಥಾಸ್ಥಿತಿ ಇರುತ್ತಾ ಅನ್ನುವ ಪ್ರಶ್ನೆ. ಸುಮಾರು 50,000ಕ್ಕೂ ಹೆಚ್ಚು ಮಂದಿ ಈ ಒಂದು ಬಂದ್ನಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ ವರೆಗೂ ಜಾಥಾ ನಡೆಯಲಿದೆ. ಸರ್ಕಾರಕ್ಕೆ ನಾವು ಗಡುವು ಕೊಟ್ಟಿದ್ದೀವಿ. 100 ದಿನ ಆದಮೇಲೆ ಅಖಂಡ ಕರ್ನಾಟಕ ಬಂಧನ ಕರೆ ಕೊಡ್ತೀವಿ ಅಂತ ನಾವು 47ನೇ ದಿನ ಹೇಳಿದ್ದು. ಆದರೂ ಕೂಡ ಇನ್ನೂ ಕೂಡ ಸರ್ಕಾರ ನಮಗೆ ಯಾವುದು ಕೂಡ ಒಂದು ಬೆಲೆ ಕೊಟ್ಟಿಲ್ಲ. ಹಾಗಾಗಿ ಕರ್ನಾಟಕ ಬಂದು ಕನ್ನಡಿಗರ ಮಕ್ಕಳ ಉದ್ಯೋಗ ಮಾಡ್ತಾ ಇರ್ತಕ್ಕಂಥ ಈ ಒಂದು ಹೋರಾಟ ಮುಂದಿನ ಪೀಳಿಗೆ ನನ್ನ ರೈತರ, ಕಾರ್ಮಿಕರ, ದೀನದಲಿತರ ಮಕ್ಕಳ ಒಂದು ಉದ್ಯೋಗಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಬಂದು ಕನ್ನಡಿಗರು ಎಚ್ಚೆತ್ಕೋಬೇಕು. ದಯಮಾಡಿ ನನ್ನ ಕನ್ನಡದ ಮಕ್ಕಳು ಈ ಒಂದು ಬಂದಿಗೆ ನೀವೇ ಸ್ವಯಂ ಪ್ರೇರಿತ ಬಂದ್ ಮಾಡಬೇಕು. ಈಗಾಗಲೇ ಜೈ ಕರ್ನಾಟಕ ಸಂಘಟನೆ ಬೆಂಬಲ ಕೊಟ್ಟಿದೆ. ದಲಿತ ಪರ ಸಂಘಟನೆಯ ಸುಮಾರು 50 ಸಂಘಟನೆಗಳು ಬೆಂಬಲ ಕೊಟ್ಟಿದೆ. ಅದೇ ರೀತಿ ಸಾಕಷ್ಟು ಕನ್ನಡಪರ ಸಂಘಟನೆಗಳು ಈಗಾಗಲೇ ಬೆಂಬಲ ಕೊಟ್ಟಿದ್ದಾವೆ. ಸುಮಾರು 400ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲ ಕೊಟ್ಟಿದ್ದಾವೆ. ಸಾಹಿತ್ಯ ಪರಿಷತ್ತು, ವಾಣಿಜ್ಯ ಮಂಡಳಿ ಮತ್ತು ಸಾಕಷ್ಟು ನಮ್ಮ ಕನ್ನಡಪರ ಸಂಘಟನೆಗಳು, 400 ಚಾಲಕರ ಒಕ್ಕೂಟ, ಹೀಗೆ ಸಾಕಷ್ಟು ಒಕ್ಕೂಟಗಳು ಕೂಡ ಇವೆಲ್ಲದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸೌಮ್ಯ ಕಳಸ ನೇರ ಸಂಪರ್ಕದಲ್ಲಿದ್ದಾರೆ. ಸೌಮ್ಯ ಕಳಸ, ಸರೋಜಿನಿ ಮಹಿಷಿ ಜಾರಿಗೆ ಆಗ್ರಹಿಸಿ ಬಂದನ್ನ ಮಾಡಲಾಗುತ್ತೆ. ಯಾವ್ಯಾವ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ? ಇಡೀ ಕರ್ನಾಟಕ ಸ್ತಬ್ಧ ಆಗುವ ಚಾನ್ಸಸ್ ಇದೆಯಾ? ಪರ್ಮಿಷನ್ ಸಿಕ್ಕಿದೆಯಾ? ಹೌದು ನವಿತಾ, ಸರೋಜಿನಿ ಮಹಿಷಿ ವರದಿಯನ್ನ ಜಾರಿ ಮಾಡಬೇಕು ಅನ್ನುವಂತಹ ಒತ್ತಡದ ಮೇರೆಗೆ ಈ ಒಂದು ಬಂದ್ಗೆ ಕರೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಶಾಲಾ ಕಾಲೇಜುಗಳು ಮತ್ತು ಸಾರಿಗೆ ಈ ಎರಡು ವಿಚಾರ ಹೇಗೆ ಇರುತ್ತೆ ಅನ್ನೋದ್ರ ಮೇಲೆ ಬಂದ್ ಯಶಸ್ವಿಯಾಗುತ್ತಾ ಇಲ್ವಾ ಅನ್ನೋದು ಪ್ರತಿ ಬಾರಿ ಕೂಡ ನಿರ್ಧಾರ ಆಗುತ್ತೆ. ಈ ಬಾರಿ 13ನೇ ತಾರೀಕು ಕರೆ ಕೊಟ್ಟಿರುವಂತಹ ಈ ಒಂದು ಬಂದ್ಗೆ ಶಾಲಾ ಕಾಲೇಜುಗಳೆಲ್ಲ ರಜೆಯನ್ನ ಆಗ್ಲೇ ಘೋಷಣೆ ಮಾಡಿದೆ. ಆದರೆ ಕೆಎಸ್ಆರ್ಟಿಸಿ ಮತ್ತು ಬಿಎಂಟಿಸಿ ಸೇರಿದಂತೆ ಸರ್ಕಾರ ನಡೆಸುವಂತಹ ಈ ಒಂದು ಸಾರಿಗೆ ವ್ಯವಸ್ಥೆ ಏನಿದೆ ಇದರ ಬಗ್ಗೆ ಇನ್ನೂ ಸ್ಪಷ್ಟನೆಯನ್ನ ಕೊಟ್ಟಿಲ್ಲ. ಅವರೆಲ್ಲ ಬಂದ್ಗೆ ಭಾಗವಹಿಸ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ. ಇನ್ನು 3 ದಿನ ಇರೋದ್ರಿಂದ ಬಹುಶಃ ಅವರು ಈ ಬಗ್ಗೆ ನಾಳೆ ನಾಡಿದ್ರಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಆದ್ರೆ ಎಲ್ಲಕ್ಕಿಂತ ಹೆಚ್ಚಾಗಿ ಓಲಾ, ಊಬರ್ ಮತ್ತು ಆಟೋ ಚಾಲಕರ ಸಂಘ ಈ ಒಂದು ಬಂದ್ಗೆ ಬೆಂಬಲವನ್ನ ಕೊಟ್ಟಿದೆ. ಸೊ ಅವತ್ತು ಬಹುಶಃ ರಸ್ತೆಗೆ ಈ ವಾಹನಗಳೆಲ್ಲ ಇಳಿದೇ ಇರೋದ್ರಿಂದ ಬಂದ್ ಯಶಸ್ವಿ ಆಗುತ್ತೇನೋ ಅನ್ನುವಂತಹ ಒಂದು ಹಿಂಟ್ ಸಿಕ್ಕಂತ ಆಗಿದೆ. ಇನ್ನೊಂದು ವಿಚಾರ ಅಂದ್ರೆ ಸರೋಜಿನಿ ಮಹಿಷಿ ವರದಿಯನ್ನ ಇನ್ನು ಜಾರಿಗೆ ತರಬೇಕು ಅನ್ನುವಂತಹ ಒತ್ತಾಯದ ಮೇರೆಗೆ ನಡೀತಾ ಇರುವಂತಹ ಈ ಒಂದು ಬಂದ್ ಎಲ್ಲರನ್ನ ರೀಚ್ ಆಗುವಂತದ್ದು. ಯಾಕೆಂದ್ರೆ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು. ಐಟಿಬಿಟಿ ಸೆಕ್ಟರ್ ಇರಬಹುದು ಅಥವಾ ಸರ್ಕಾರ ನಡೆಸುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅಥವಾ ಎಲ್ಲಾ ವಿಚಾರದಲ್ಲಿ, ಉದ್ಯೋಗದ ವಿಚಾರದಲ್ಲಿ ಕರ್ನಾಟಕದಲ್ಲಿ ಸೃಷ್ಟಿಯಾಗುವಂತಹ ಉದ್ಯೋಗಗಳಿಗೆ ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ವರದಿ ಇದು. 1986 ನಲ್ಲಿ ಸರ್ಕಾರದ ಮುಂದೆ ಇಟ್ಟಂತಹ ಈ ಒಂದು ವರದಿ ದಶಕಗಳ ಹೋರಾಟದ ನಂತರ ಕೂಡ ಜಾರಿಗೆ ಬರ್ದಲೇ ಇರೋದ್ರಿಂದ ಈಗ ಕನ್ನಡಿಗರು ಕರ್ನಾಟಕದಲ್ಲೇ ಕೆಲಸಕ್ಕೆ ಪರದಾಡ್ತಾ ಇರೋದ್ರಿಂದ, ನಿರುದ್ಯೋಗ ಸಮಸ್ಯೆ ತುಂಬಾ ದೊಡ್ಡದಾಗಿರೋದ್ರಿಂದ ಬೇರೆ ರಾಜ್ಯಗಳಿಂದ
ಊರಿಂದ ಬಂದವರು, ಬೇರೆ ದೇಶಗಳಿಂದ ಬಂದವರು ನಮ್ಮಲ್ಲಿ ಕೆಲಸಗಳನ್ನ ಗಿಟ್ಟಿಸಿಕೊಂಡು ಆರಾಮಾಗಿದ್ದಾರೆ, ಆದ್ರೆ ನಮ್ಮ ಜನರಿಗೆ ಕೆಲಸ ಇಲ್ಲ ಅನ್ನುವಂತಹ ಒಂದು ಕೂಗು. ಸೊ ಈ ಒಂದು ಸಮಸ್ಯೆ ಪರಿಹಾರ ಆಗ್ಬೇಕು ಅಂತ ಆದ್ರೆ ಸರೋಜಿನಿ ಮಹಿಷಿ ವರದಿ ಜಾರಿ ಆಗ್ಲೇಬೇಕು ಅನ್ನುವಂತಹ ಒತ್ತಡದ ಮೇರೆಗೆ ಈ ಒಂದು ಬಂದ್ಗೆ ಕರೆ ಕೊಡಲಾಗಿದೆ. ಕರ್ನಾಟಕದ ಸುಮಾರು ಈ ಒಂದು ಕನ್ನಡ ಪರ ಸಂಘಟನೆಗಳೇನಿದೆ ಅದರಲ್ಲಿ ಪ್ರಮುಖವಾಗಿ ಸುಮಾರು 40ಕ್ಕೂ ಹೆಚ್ಚು ಸಂಘಟನೆಗಳು ಈ ಒಂದು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಸೊ ಉಳಿದಂತಹ ಸಂಘಟನೆಗಳ ಜೊತೆಗೆ ಇನ್ನು ಉಳಿದ ಯಾವ್ಯಾವ ಘಟಕಗಳಲ್ಲಿ ಈ ಒಂದು ಬಂದ್ಗೆ ಒಂದು ಬೆಂಬಲವನ್ನ ಕೊಡ್ತಾರೆ, ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕು. ನವಿತಾ, ಥ್ಯಾಂಕ್ ಯು ಸೌಮ್ಯ ಡೀಟೇಲ್ಸ್ಗೆ. ಇನ್ನು ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಓಲಾ ಊಬರ್ ಟ್ಯಾಕ್ಸಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವ ತನ್ವೀರ್ ಪಾಷಾ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ತನ್ವೀರ್ ಪಾಷಾ ಅವರೇ, ಕರ್ನಾಟಕ ಬಂದ್ 13ರಂದು ನಡೆಯತ್ತಾ? ನಿಮ್ಮ ಬೆಂಬಲ ಇರುತ್ತಾ? ಹೌದು ಮೇಡಮ್, ನಮ್ಮ ಬೆಂಬಲ ಸಂಪೂರ್ಣವಾಗಿ ನೀಡಿದೀವಿ. ಈಗಾಗಲೇ ನಾವು 2 ದಿನ ಮುಂಚೆ ಸಭೆ ಮಾಡಿ ಮಾಹಿತಿನೂ ಸಹ ಎಲ್ಲಾ ಕಡೆ ರವಾನೆ ಮಾಡಿದೀವಿ. ನಮ್ಮ ಕಡೆಯಿಂದ ಈ ಒಂದು ಬಂದ್ಗೆ ಸಂಪೂರ್ಣ ಬೆಂಬಲ ಇದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಅವಶ್ಯಕತೆ ತುಂಬಾ ಇದೆ. ನಮ್ಮ ಅಸ್ತಿತ್ವ ಉಳಿಸ್ಕೊಳ್ಳುವಂತ ಅವಶ್ಯಕತೆ ಇದೆ. ನಮ್ಮ ಮನೆಗಳಲ್ಲಿಂದ ಹಿಡಿದು ನಮ್ಮ ವೃತ್ತಿ ರಂಗದಲ್ಲೂ ಸಹ ಇವತ್ತು ಓಲಾ ಉಬರ್ ನಲ್ಲೂ ಸಹ ಇವತ್ತು ಏನಾಗ್ತಾ ಇದೆ, ಅಸ್ಸಾಮು, ಬಂಗಾಲ್, ಬೇರೆ ಕಡೆಯಿಂದ ಎಲ್ಲ ಹಲವಾರು ಚಾಲಕರು ಸಹ ಬರ್ತಾ ಇದ್ರೆ, ಇವಾಗ ನಮ್ಮ ಅಣ್ಣ ತಮ್ಮ ಅಕ್ಕ ತಂಗಿದಿರ್ಗೂ ಸಹ ಇವತ್ತು ಬೇರೆ ವಲಯಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ. ಸೊ ಈ ಹೋರಾಟಕ್ಕೆ ನಾವು ಬೆಂಬಲ ಕೊಡ್ಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನಾವೇ ನಮ್ಮ ಕಾಲ್ ಮೇಲೆ ಕೊಡ್ಲಿ ಹಾಕೊಳ್ಳುವಂತ ಕೆಲಸ ಮುಂದಿನ ದಿನದಲ್ಲಿ ಆಗ್ಬೋದು. ಸೊ ಹಾಗಾಗಿ ಈ ಒಂದು ಬಂದ್ಗೆ ನಮ್ಮ ಸಂಪೂರ್ಣ ಬೆಂಬಲ ನೀಡಿದ್ದೇವೆ. ಓಕೆ, ಧನ್ಯವಾದಗಳು ತನ್ವೀರ್ ಪಾಷಾ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. 13ರಂದು ಕರ್ನಾಟಕ ಸ್ತಬ್ಧ ಆಗೋದು ಗ್ಯಾರಂಟಿ. ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ಕೊಟ್ಟಿದೆ. ಹಾಗಾದ್ರೆ ಬೇರೆ ಬೇರೆ ಸಂಘಟನೆಗಳ ಅಧ್ಯಕ್ಷರು, ಮಾಲೀಕರು ಏನು ಹೇಳ್ತಾರೆ ನೋಡೋಣ ಆಫ್ಟರ್ ಎ ಶಾರ್ಟ್ ಬ್ರೇಕ್. ಇದೇ 13ರಂದು ಕರ್ನಾಟಕ ಬಂದ್, ಕರ್ನಾಟಕ ಸ್ತಬ್ಧವಾಗಲಿದೆ. ಸರೋಜಿನಿ ಮಹಿಷಿ ಜಾರಿಗೆ ಆಗ್ರಹಿಸಿ ಆ ವರದಿಯನ್ನ ಜಾರಿ ಮಾಡಬೇಕು ಅಂತ ಹೇಳಿ ಈಗ ಕರ್ನಾಟಕ ಬಂದ್ಗೆ ಸಾಕಷ್ಟು ಸಂಘಟನೆಗಳು ಕರೆಯನ್ನ ಕೊಟ್ಟಿವೆ. ಕನ್ನಡ ಪರ ಸಂಘಟನೆಗಳು ಕೊಟ್ಟ ಈ ಒಂದು ಬಂದ್ ಕರೆಗೆ ಸಾಕಷ್ಟು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿವೆ. 40ಕ್ಕೂ ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿದೆ. ಅದರಲ್ಲೂ ಕೂಡ ಓಲಾ ಊಬರ್ ಆಗಿರ್ಬೋದು, ಸಾಕಷ್ಟು ಟ್ಯಾಕ್ಸಿ ಮಾಲಕರು ಈ ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕ್ಷೇತ್ರದಲ್ಲಿ ಆಗಿರಬಹುದು, ಅದು ಕನ್ನಡಿಗರಿಗೆ ಅಲ್ಲಿ ಮೀಸಲಾತಿ ಸಿಗಬೇಕು, ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಸಿಗಬೇಕು ಅಂತ ಹೇಳಿ ಈ ಒಂದು ಸರೋಜಿನಿ ಮಹಿಷಿ ವರದಿಯಲ್ಲಿ ಏನಿದೆ ಅದನ್ನ ಜಾರಿಗೆ ತರಬೇಕು. 1983ರಲ್ಲಿ ಈ ಒಂದು ವರದಿಯನ್ನ ಜಾರಿಗೆ ತರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನ ನೀಡಲಾಗಿತ್ತು. ಆದ್ರೆ ಇನ್ನೂ ಕೂಡ ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಪ್ರಾತಿನಿಧ್ಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ಕಡೆಗಳಿಂದಲೂ ಬಂದ್ಗೆ ಬೆಂಬಲ ಸಿಗ್ತಾ ಇದೆ. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಎಐಟಿಯುಸಿಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅನಂತ ಸುಬ್ಬರಾವ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಂತ ಸುಬ್ಬರಾವ್ ಅವರೇ, ಫೆಬ್ರವರಿ 13ಕ್ಕೆ ಕರ್ನಾಟಕ ಬಂದ್ಗೆ ನಿಮ್ಮ ಬೆಂಬಲ ಇದೆಯಾ? ಬೆಂಬಲ ಅಂತ ಹೇಳಿದ್ರೆ ನೈತಿಕವಾಗಿ ಬೆಂಬಲ ನಾವು ಕೊಟ್ಟಿದ್ದೀವಿ. ಡಿಮಾಂಡ್ಗಳ ಪರವಾಗಿ ನಾವಿದ್ದೇವೆ. ಆದ್ರೆ ನಾವು ಸ್ಟ್ರೈಕ್ ಮಾಡಿ ಅಂತ ನೋಟಿಸ್ ಕೊಡ್ಲಿಕ್ಕಾಗಿಲ್ಲ. ಅಲ್ಲದೆ ಈಗ ಕಾನೂನಲ್ಲಿ SNC ಕೊಡ್ಲಿಕ್ಕಾದ್ರೆ 20 ದಿವಸ ನೋಟಿಸ್ ಕೊಡ್ಬೇಕು, ಬೇರೆ ಕಡೆ 15 ದಿವಸ ಕೊಡ್ಬೇಕು. ನೋಟಿಸ್ ಕೊಟ್ಟಿಲ್ಲ, ಬಟ್ ನೈತಿಕವಾಗಿ ಬೆಂಬಲ ಕೊಡ್ತೇವೆ. ಓಕೆ, ಯಾರ್ಯಾರು ಬಂದಲ್ಲಿ ಪಾಲ್ಗೊಳ್ಬೇಕು ಅಂತ ಇದ್ದಾರೆ ಅವರು ಪಾಲ್ಗೊಳ್ಬಹುದು. ಈಗ ನಾವು ಖಂಡಿತ ಅಡ್ಡಿ ಮಾಡೋದಿಲ್ಲ. ನಾವು ಕನ್ಸಿಸ್ಟೆಂಟ್ ಆಗಿ ಡಿಮಾಂಡ್ ಬೆಂಬಲ ಕೊಟ್ಟಿದ್ವಿ. ಹಿಂದೆಲ್ಲ ಕೆಲವು ಹೆಚ್ಚು ನೋಟಿಸ್ ಕೊಡ್ತಾ ಇದ್ವಿ. ಇವಾಗ ನಾವು ನೋಟಿಸ್ ಕೊಟ್ಟು ಮಾಡೋಕ್ಕಾಗೋದಿಲ್ಲ. ಅಂದ್ರೆ ನೀವು ನೇರವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನಲ್ಲಿ ಒಂದು ಧರಣ ಮಾಡ್ತೀವಿ, 10 ಲಕ್ಷ ರೂಪಾಯಿ ಬಾಂಡ್ ಕೊಡಿ ಭಾಸ್ಕರ್ ಅವರು. ಅದರಿಂದ ಎಲ್ಲಾ ನೋಟಿಸ್ ಕಾಲ ಮುಂದ್ಬಿಟ್ಟಿದೆ. ನಾವು ನೈತಿಕವಾದಂತ ಬೆಂಬಲ ಕೊಡ್ತೇವೆ. ಮಾಡ್ತೀವಿ, ಖಂಡಿತ ಮಾಡಿ, ನಾವು ಅಡ್ಡಿ ಮಾಡೋದಿಲ್ಲ. ಮತ್ತೆ ಟೋಟಲ್ ಡಿಸೈನ್ ಸಪೋರ್ಟ್ ಮಾಡ್ತೀವಿ. ಒಂದ್-ಎರಡು ದಿನದಲ್ಲಿ ಕರೆಕ್ಟ್ ಆಗಿ ಗೊತ್ತಾಗುತ್ತಾ ಹೇಗೆ ಅಂತ ಹೇಳಿ? ಇಲ್ಲ, ಕೆಲವು ಕಡೆ ಮಾಡ್ತಿರೋದ ಲೋಕಲ್ ಸಿಚುವೇಶನ್ ಇದ್ದಾಗ ಹೋಗುತ್ತೆ. ಕೆಲವು ಕಡೆ ಮಾಡ್ತೀವಿ ಅಂತ ಮಾಡಪ್ಪ ಅಂತ ಹೇಳ್ತೀವಿ. ಅದು ನಾವು ಸೆಂಟ್ರಲ್ ಆಗಿ ನಾವೇನು ಅದಕ್ಕೆ ಡೈರೆಕ್ಷನ್ ಕೊಟ್ಟಿಲ್ಲ. ಟೋಟಲ್ ಎಲ್ಲ ಅದಕ್ಕೆ ಬೆಂಬಲ ಕೊಡ್ತೇವೆ ನೈತಿಕವಾಗಿ.
ಓಕೆ ಫೈನ್, ಥ್ಯಾಂಕ್ ಯು ಅನಂತ್ ಸುಬ್ಬರಾವ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಫೆಬ್ರವರಿ 13ಕ್ಕೆ ಕರ್ನಾಟಕ ಬಂದ್ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ವ್ಯಕ್ತಪಡಿಸಿವೆ. ಹಾಗಾದ್ರೆ ಕರ್ನಾಟಕ ಸ್ತಬ್ಧವಾಗಲಿದೆಯಾ? ಕರ್ನಾಟಕ ಬಂದ್ ಆಗುವ ಹಿನ್ನೆಲೆಯಲ್ಲಿ ಜನರು ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಅವತ್ತಿನ ದಿನ ಯಾವುದೇ ರೀತಿಯ ಕ್ಯಾಬ್ ಆಗಿರ್ಬೋದು ಅಥವಾ ಸಾರಿಗೆ ಸಂಚಾರ ವ್ಯವಸ್ಥೆಯಲ್ಲಿ ಅದಲು ಬದಲಾಗುವ ಸಾಧ್ಯತೆ ಇದೆಯಾ ಅನ್ನುವ ನಿಟ್ಟಿನಲ್ಲಿ. ಇದು ಇವತ್ತಿನ ಇಂಡಿಯಾ ನ್ಯೂಸ್. ಈಗ ರಿಯಲ್ ಡಿ ಬಾಸ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.